ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಅಮತ್ನೂರು ಸರ್ಕಲ್ ಹಾಗೂ ಬಾಗೇವಾಡಿ ಸರ್ಕಲ್ ಜೊತೆಗೆ ರಕ್ಷಿ ಸರ್ಕಲ್ ಸುಮಾರು 4,50,00,000 ರೂಪಾಯಿ ಮಂಜೂರಾದ ಒಂದು ಕಾಮಗಾರಿ. ಆ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇದೆ ಏನೋ ಸಂಶಯ ಇರುತ್ತೆ. ಜೊತೆಗೆ ನಮ್ಮ ಗಮನಕ್ಕೆ ಇದೆಯೋ ಅಥವಾ ಇದು ಮತ್ತು ಮೊನ್ನೆ ಸರ್ ಇಲ್ಲಿ ರಕ್ಷಿ ಗ್ರಾಮದಲ್ಲಿ ತಮಗೆ ಗೊತ್ತಿದ್ದಂಥ ಈಗ ಬೆಳಗ್ಗೆ ಗ್ರಾಮದವರು ಗಮನ ಅಂದರೆ ಅದೇ ಸ್ಥಳದಲ್ಲಿ ಅಪಘಾತವಾಗಿ ಕಾಲು ಕಟ್ಟಾಗಿರುವಂಥದ್ದು. ಅದರ ಹಿಂದಿನ ಅವಧಿಯಲ್ಲಿ ಒಂದು ಕಾರು ಕೂಡ ಪಲ್ಟಿ ಆಗಿರುವಂಥದ್ದು. ಅಂದರೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೀತಾ ಇರೋದರಿಂದ ನಾವು ಅದು ಸರ್ಕಲ್ ಬ್ಲಾಕ್ ಸ್ಪಾಟ್ ಅಂತೇಳಿ ಮಾಡ್ತಾ ಇದ್ದೀವಿ. ಆ ಒಂದು ಅವೈಜ್ಞಾನಿಕ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದ್ರ ಬಗ್ಗೆ ತಾವೇನು ಕ್ರಮ ತಗೋತೀವಿ? ಈಗಾಗಲೇ ತಮ್ಮ ಗಮನಕ್ಕೆ ಬಂದಂಗೆ ಇವೇನು 3 ಸರ್ಕಲ್ಗಳು 4.5 ಕೋಟಿ ವೆಚ್ಚದಲ್ಲಿ ಆಗಬೇಕಾಯಿತು. ಈ ಸ್ಕೀಮು ಬ್ಲೈಂಡ್ ಸ್ಪಾಟ್ ಅಂತ ಬರ್ತದೆ. ಬ್ಲೈಂಡ್ ಸ್ಪಾಟ್ ಅಂದರೆ ಆಕ್ಸಿಡೆಂಟ್ ಆಗಬಾರ್ದಂಗೆ ಸರ್ಕಲ್ಗಳು ಡೆವಲಪ್ ಮಾಡೋ ಕಾಮಗಾರಿ ಕೈ ತೊಗೋಬೇಕಾಗಿತ್ತು. ಖರೆ ಅವ್ರು ಯಾರೋ ಬೆಂಗಳೂರು ಕಡೆದವರು ಮೈಸೂರು ಕಡೆದವರು ಕಾಂಟ್ರಾಕ್ಟ್ರಿಗೆ ಈ ಕೆಲಸ ಅವಾರ್ಡ್ ಆಗೈತಿ. ಅವ್ರು ಯಾರಿಗೂ ಕೇಳ್ದ, ಇನ್ಕ್ಲೂಡಿಂಗ್ ನಮ್ಮ PW ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. MLA ಅಂತೂ ಬಿಡ್ರಿ, PW ರಸ್ತೆ ಇರೋದ್ರಿಂದ PW ಡಿಪಾರ್ಟ್ಮೆಂಟ್ಗೂ ಹೇಳ್ದ ಕೆಲಸ ಕಾರ್ಯ ಅವರ ಮಾಡ್ಯಾರು. ಮತ್ತು ಅವಾಗ ನೋಡಿರ್ಬೋದು ರೋಡ್ ಎಷ್ಟು ದೊಡ್ಡದಿತ್ತು ಬದಲು ಈಗ ಅದರ ಸೈಜ್ ಏನಾಗಿತ್ತು. ಹೀಗಾಗಿ ಅಪಘಾತಗಳು ಆಗತ್ತವು. ಅದಕ್ಕೆ ಈಗಾಗಲೇ ನಮ್ಮ ಸ್ಪೀಕರ್ ಅವ್ರಿಗೆ ಹಾಗೆ ಅಶ್ಯೂರೆನ್ಸ್ ಕಮಿಟಿ ಹಾಗೂ PW ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಅವ್ರನ್ನ ಇಮ್ಮಿಡಿಯೇಟಾಗಿ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು, ಆ ಕೆಲಸ ಬಂದ್ ಮಾಡಬೇಕು. ಮತ್ತು ಸರ್ಕಲ್ ವೈಂಡಿಂಗ್ ಸಲುವಾಗಿ ಈ ಅನುದಾನ ಉಪಯೋಗಿಸಿ ರೀವರ್ಕ್ ಮಾಡಬೇಕಂತ ಈಗಾಗಲೇ ಲೆಟರ್ ಕೊಟ್ಟಿದ್ದೀನಿ. ಅದು ಕೂಡ ತಮ್ಮ ಮಾಧ್ಯಮ ಮುಖಾಂತರ ತಮಗೆ ಕೊಡುವ ವ್ಯವಸ್ಥೆ ಮಾಡಬೇಕು. ಅಲ್ಲಿ ಆಗೋರ್ಥ ಕಾಮಗಾರಿಯಿಂದ ಸ್ಥಳ ಕಂಜೆಕ್ಟ್ ಆಗಿ ಅತಿಕ್ರಮಣ ಕೂಡ ಜಾಸ್ತಿ ಆಗಿರುವಂಥದ್ದು ಸರ್. ಅದಕ್ಕೆ ಅಲ್ಲ, ಅದನ್ನ ಹೇಳತ್ತೀನಿ. ಅದು ಒಟ್ಟು ಅದು ಪ್ಲ್ಯಾನಿಂಗೇ ಇಲ್ಲ. ಅದು ಹೆಂಗೆ ಮಾಡ್ಯಾರಂದ್ರೆ ಹಡ್ಡುಲ್ದ ಅಥವಾ ಫ್ಲವರ್ ಪಾಟ್ ಹಾಕುವ ವ್ಯವಸ್ಥೆ ಮಾಡಿದಂಗೆ ಐತದ ಕೆಲಸ. ನೀವು ನೋಡಿರೋದು. ಅದಕ್ಕೆ ಆ ಕೆಲಸ ಒಟ್ಟು ನಾನು ಅದಕ್ಕೆ ಒಪ್ಪಿಗೆ ಕೊಡೋಂಗಿಲ್ಲ. ಈಗಾಗಲೇ ಸರ್ಕಾರ ಗಮನಕ್ಕೆ ತಂದಿದ್ದೀನಿ, PW ಡಿಪಾರ್ಟ್ಮೆಂಟ್ಗೂ ಗಮನಕ್ಕೆ ತಂದಿದ್ದೀನಿ. ಆ ಕೆಲಸ ಸ್ಟಾಪ್ ಮಾಡಿವಿ ಅಂದರೆ ನಿಲ್ಲಿಸಿದೆವು. ಈಗಾಗಲೇ ಅದು ಕೆಲಸ ಬಂದ್ ಮಾಡಿ ಹೊಳ್ಳಿ ನಮ್ಮ ಹೆಂಗೆ ರೋಡ್ ಇತ್ತು ಹಂಗೆ ರೋಡ್ ಮಾಡಿ ಸರ್ಕಲ್ಗಳು ದೊಡ್ಡದು ಮಾಡಿ ಕೊಡ್ಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ರು ಸರ್. ಈಗಾಗಲೇ ತಾಲೂಕಿನಾದ್ಯಂತ ಅಭಿವೃದ್ಧಿಯ ಒಂದು ಸಲುವಾಗಿ ತಾವು ತಂದಂಥ ಅನುದಾನದಲ್ಲಿ 50.3 ಕೋಟಿ ಹಣ ಮರಳಿ ಸರ್ಕಾರದ ಬೊಕ್ಕಸಕ್ಕೆ ಜಮಾ ಆಗಿರುವಂಥದ್ದು ಕಾರಣ ಇದೆ ಸರ್. ಈಗ ನೋಡ್ರಿ, ಈ ಸರ್ಕಾರ ಬಂದ ಕೂಡಲೇ ಹೊಸ ಸರ್ಕಾರ ಯಾವಾಗ ಬಂತು, ಹಳಿ ಅಪ್ರೂವ್ಡ್ ಕಾಮಗಾರಿ ಏನೇನಿದ್ದು ಎಲ್ಲ ಹಿಂದೆ ತಕ್ಕೊಂಡು ಕೆಲಸ ಮಾಡಿದ್ದು. ಅದಕ್ಕೆ ಈ ಅನುದಾನ ಹೊಳ್ಳಿ ಹೋಗೈತಿ. ಆದರೂ ಕೂಡ ನಾನು CM ಅವ್ರಿಗೆ ಭೇಟಿಯಾಗಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಇದರ ಬಗ್ಗೆ ನಮ್ಮ ಹಳಿವು ಏನು ಅಪ್ರೂವ್ಡ್ ಕೆಲಸಗಳು ಅದಾವು ಅದಕ್ಕೆ ತಾವು ಚಾಲನೆ ಕೊಡ್ಬೇಕಂತ ಹೇಳಿ. ಇದು ಅವರಂದ್ರು ಇದು ನಿಂದು ಒಬ್ಬಂದ ಅಲ್ಲಪ್ಪ, ಇಡೀ ರಾಜ್ಯ ತುಂಬ ಆಗಿದ್ದಂಥ ಇದು ಸಮಸ್ಯೆ ಐತಿ, ಅದಕ್ಕೊಂದು ಏನರ ನಿರ್ಣಯ ತಗೋತೀನಿ ಅಂತ ಆಶ್ವಾಸನೆ ಕೊಡ್ತಾರೆ ಸರ್. ಮೊನ್ನೆ ನಡೆದ DCC ಬ್ಯಾಂಕ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕತ್ತಿ ಕುಟುಂಬ ಹಾಗೂ ಕಡಾಡಿ ಕುಟುಂಬದವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಹೆಸರು ಕೆಡಿಸ್ತಾ ಇದ್ದಾರೆ ಅಂತೇಳಿ ನೇರವಾಗಿ ನಿಮಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಇರ್ಬೋದು, ಅಣ್ಣಾಸಾಹೇಬ್ ಜೊಲ್ಲೆ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್. ತಾವೇನು ಅಲ್ಲ, ನಾವು ಯಾವ ಸುಳ್ಳು ಇದ್ದೆ ಸಾಧ್ಯ ಹೇಳ್ರಿ. ಅವರು ಜಯಶೀಲ್ ಶೆಟ್ಟಿ ವಿಷಯದಲ್ಲಿ ಅವರು 120 ಕೋಟಿ ಏನು ಲೀಸ್ ಜಮೀನು ಐತಿ, ಅದು ನನ್ನ ಮನೆ ಬಾಜುಕ ಐತಿ. ಪ್ರಶಾಂತ್ ನೀ ಬಾ ಬೇಕಂದ್ರೆ ಫ್ರೀದ ಬಾ ತೋರಿಸ್ತೀನಿ. ಅದು ಪೊಲೀಸ್ ಫೈರಿಂಗ್ ಝೋನ್. ಅಲ್ಲಿ ಮಾಡಕ್ಕೆ ಬರಂಗಿಲ್ಲ ಪೊಲೀಸ್ ಫೈರಿಂಗ್, ಯಾಕಂದ್ರೆ ಸಿಟಿ ಲಿಮಿಟ್ಸ್ ಒಳಗೆ ಬರ್ತದೆ. ಅದಕ್ಕೆ ಆ ಜಾಗ ಖಾಲಿ ಇತ್ತು, ಅದನ್ನ ಲೀಸ್ ಕೊಟ್ಟ 30 years ಲೀಸ್. ಅದ್ರ ಮೇಲೆ 120 ಕೋಟಿ ಹೆಂಗೆ ಸಾಲ ಮಂಜೂರಾತಿ ಕೊಡ್ತಾರೆ? ಇದು ಪೈಲಾ ಕ್ವಶನ್. ಈ ತಪ್ಪಿದ್ರೆ ತಾವು ತನಿಖೆ ಮಾಡಿರಲ್ಲ, ತಾವು ತನಿಖೆ ಮಾಡ್ರಿ. ಡಿಪಾಸಿಟ್ಗಳು ವಿಡ್ರಾ ಆಗ್ಯಾವ. ಹಿಂದಿನ ಅವಧಿಯಲ್ಲಿ ಆ ತಹಸೀಲ್ದಾರ್ ಇರ್ತಕ್ಕಂಥವ್ರು DC ಅವರಿಗೆ ಈ ಡಿಪಾಸಿಟ್ ವಿಡ್ರಾ ಆಗಿದಾವತ್ತ ನಾವು ಹೇಳಿದ್ವು. ಡಿಪಾಸಿಟ್ ವಿಡ್ರಾ ಆಗಿದಂತೂ ಖರೆ, ಬೇಕಂದ್ರೆ ಅವರ ಮನೆ ಒಪ್ಕೊಂಡರು ಆಗಿದಾವು. ಈಗ ಹೊಳ್ಳಿ ಜಮಾ ಹೊಳ್ಳಿ ಡಿಪಾಸಿಟ್ ಬರತ್ತವು, ಮತ್ತೆ ಹೆಚ್ಚು ಅನುದಾನ ಕೊಡ್ತೇವೆ ಅಂತ ಹೇಳಿ 500 ಕೋಟಿ ಡಿಪಾಸಿಟ್ ಅಪ್ ಆಗಿದೆ ಅಂತ ಹೇಳಿ ಅವ್ರು. ಹೌದು, ಮತ್ತೆ ಹೆಚ್ಚಾಗಬೇಕು ಏನು ಎಲ್ಲಿ ಅಲ್ಲೇ ಇರಬೇಕು? ನಾವು ಎಲ್ಲಿ ತಪ್ಪು ಇದು ಮಾಡಿ ಹೇಳ್ರಿ.
ಸರ್ ಆ ಸ್ಥಳದ ಬಗ್ಗೆ ಈಗಾಗಲೇ ಹಿಂದಿರ್ತಕ್ಕಂಥ 2002ನೇ ಇಸ್ವಿಯಲ್ಲಿ ತಹಸೀಲ್ದಾರ್ ಅವರು ಆ ಸ್ಥಳ ಪೊಲೀಸ್ ಬಾರ್ ಪೋಲಿಬಾರ್ ಕಡೆ ಅಂತೇಳಿ ನಮೂದಿ ಆಗಿರುವ ಫೈರಿಂಗ್ ಝೋನ್ ಸರ್. ಆ ಒಂದು ಸ್ಥಳವನ್ನು ಇದನ್ನು ನಾವು ಈ ಸರ್ಕಾರದ ಅಧಿಕಾರಿಗಳ ಒಂದು ಒತ್ತಡದಿಂದ ತುಳಿಸಿ ಇದನ್ನು ಬೇರೆಯವರಿಗೆ ವರ್ಗಾಯಿಸಲಾಗಿದೆ ಅಂತೇಳಿ ಆಗಿನ ತಹಸೀಲ್ದಾರರು ಮನವಿ ಕೊಟ್ಟರು ಕೂಡ ಆ ಸ್ಥಳ ಅದೇ ರೀತಿಯಿಂದ ಮುಂದುವರೆದು ಅಧಿಕಾರಿಗಳನ್ನು ಲೋಪದೋಷ ಅಥವಾ ರಾಜಕಾರಣಿಗಳ ಲೋಪದೋಷನೋ ಅಥವಾ ಇನ್ನೇನಾದರೂ ಇದೆ ಸರ್ ಇದು ಕಾರಣ ಅದು ತನಿಖೆ ಆಗ್ಲತ್ತ ನಾವು ಕ್ವಶನ್ ರೇಸ್ ಮಾಡೇವಲ್ಲ. ತಾವೇನು ಅಲ್ಲ, ಕ್ವಶನ್ ರೇಸ್ ಮಾಡೇವು, ತನಿಖೆ ಆಗಲಿ, ಯಾರು ತಪ್ಪಿಸ್ತದ ಅವ್ರಿಗೆ ಸಜಾ ಆಗಲಿ. ಥ್ಯಾಂಕ್ ಯು ಸರ್.